ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಕೂಡ ಬೆಳಗ್ಗೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಆಗಿರೋದು ಆಲ್ಮೋಸ್ಟ್ 10:30 ಆಗಿದೆ ಟೈಮು. ಇವಾಗ ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರೋಣ ಅಂತ ಅಂದ್ಕೊಂಡೆ. ತುಂಬ ದಿನ ಆಯಿತು ನನ್ನ ಫ್ರೆಂಡನ್ನು ಮೀಟ್ ಮಾಡಿಬಿಟ್ಟು. ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆ ಮೀಟ್ ಮಾಡಿದ್ದು, ಅದಾದ ನಂತರ ಮೀಟೇ ಮಾಡಿಲ್ಲ. ಸೊ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬರೋಣ ಫ್ರೆಂಡ್ ಮನೆಗೆ ಹೋಗಿ ಅಂತ ಇವಾಗ ಹೊರಟಿದ್ದೀನಿ. ಇದರ ಜೊತೆಗೇ ಇವತ್ತಿನ ವ್ಲಾಗನ್ನು ಕೂಡ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ. ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಅದಾದ ನಂತರ ನಾನು ವೀಡಿಯೋ ಕಂಟಿನ್ಯೂ ಮಾಡೇ ಇರಲಿಲ್ಲ. ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಒಂದು 2 ಅವರ್ಸ್ ಎಲ್ಲ ಫುಲ್ ಹರಟೆಲ್ಲ ಹೊಟ್ಬಿಟ್ಟು ಮತ್ತೆ ಮನೆಗೆ ವಾಪಸ್ ಬಂದು ಮಧ್ಯಾಹ್ನ ಅಡುಗೆ ಮಾಡಿ ಅದಾದಮೇಲೆ ಊಟ ಮಾಡಿಕೊಂಡು ಅದೆಲ್ಲ ಮಾಡೋಷ್ಟರಲ್ಲಿ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಆಗಲಿಲ್ಲ. ಇವಾಗ ರಾತ್ರಿ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಸಾಂಬಾರು ಮಾಡೋಣ, ಎಲ್ಲ ಮಿಕ್ಸ್ ತರಕಾರಿಗಳನ್ನೆಲ್ಲ ಹಾಕಿ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾಳೆ ಇಡ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇಡ್ಲಿಗೂ ಕೂಡ ಸಾಂಬಾರು ಆಗತ್ತೆ ಅಂತ ಇವಾಗ ರಾತ್ರಿಯೇ ಸಾಂಬಾರು ಮಾಡ್ತಾಯಿದ್ದೀನಿ. ಕೆಲವೊಂದು ಸಲ ಬೆಳಿಗ್ಗೆ ಲೇಟಾಗಿಬಿಡುತ್ತೆ, ಆವಾಗ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ರಾತ್ರಿಯೇ ಮಾಡಿದ್ರೆ ಬೆಳಿಗ್ಗೆ ಕೂಡ ಅದನ್ನು ಯೂಸ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಇಡ್ಲಿಗೆ ಸೂಟ್ ಆಗೋ ಥರ ಸಾಂಬಾರು ಮಾಡ್ತಾಯಿದ್ದೀನಿ. ಹೋಟೆಲಲ್ಲೆಲ್ಲ ಕೊಡ್ತಾರಲ್ವ, ಸ್ವಲ್ಪ ಲೈಟಾಗಿ ಸ್ವೀಟ್ ಇರೋ ಥರ ಆ ಥರದ್ದೇ ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಎಲ್ಲ ತರಕಾರಿಗಳನ್ನೆಲ್ಲ ಇವಾಗ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ಯಾವಾಗೆಲ್ಲ ಇಡ್ಲಿಗೆ ಸಾಂಬಾರು ಮಾಡ್ತೀನಿ ಆವಾಗೆಲ್ಲ ರೆಡಿಮೇಡ್ ಸಾಂಬಾರು ಪೌಡ್ರನ್ನೇ ಯೂಸ್ ಮಾಡ್ತೀನಿ. ನಾನು ಮನೆಯಲ್ಲೇ ಹುರಿದು ಹಾಕೋದಿಲ್ಲ. ಸೊ ಇವತ್ತು ಕೂಡ ತೆಂಗಿನಕಾಯಿಗೆ ಸ್ವಲ್ಪ ರೆಡಿಮೇಡ್ ಸಾಂಬಾರು ಪೌಡ್ರನ್ನ ಯೂಸ್ ಮಾಡಿಕೊಂಡೇ ಮಾಡ್ತಾಯಿದ್ದೀನಿ. ನನಗದ್ರ ಟೇಸ್ಟೇ ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಹಂಗೆ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ ಹಾಗೆಯೇ ಒಂದು 2 ಸ್ಪೂನಷ್ಟು ಸಾಂಬಾರು ಪೌಡರು, ಸ್ವಲ್ಪ ಹುಣಸೆಹಣ್ಣು ಹಾಕಿ ರುಬ್ಕೊಂಡಿದ್ದೀನಿ. ಅದನ್ನೇ ಇವಾಗ ಬೇಂದಿರೋ ತರಕಾರಿಗೆ ಹಾಕ್ತೀನಿ. ಉಪ್ಪು ಹಾಗೆಯೇ ಬೆಲ್ಲ ಸೇರಿಸಿ ಒಂದು ಒಗ್ಗರಣೆ ಕೊಟ್ಟರೆ ಇಡ್ಲಿಗೆ ಮಾಡುವಂಥ ಸಾಂಬಾರು ರೆಡಿ ಆಯಿತು. ಇದನ್ನೇ ರಾತ್ರಿ ಊಟಕ್ಕೂ ಮಾಡಿದೆ. ಬೆಳಗ್ಗೆ ಇದಕ್ಕೆ ಸ್ವಲ್ಪ ಜಾಸ್ತಿ ಸ್ವೀಟನ್ನು ಸೇರಿಸ್ತೀನಿ ಅಷ್ಟೇ. ಅನ್ನದ ಜೊತೆಗೆ ಅಷ್ಟು ಚೆನ್ನಾಗಿರಲ್ವಲ್ಲ ತುಂಬ ಸ್ವೀಟ್ ಆದರೆ, ಅದಕ್ಕೋಸ್ಕರ ಇಲ್ಲಿ ಇಡ್ಲಿ ಹಿಟ್ಟು ಕೂಡ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಉಬ್ಬಿ ಬರಲಿ ಅಂತ, ಅಂದರೆ ಫರ್ಮೇಟ್ ಆಗಲಿ ಅಂತ. ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ ಬೇಗ ಫರ್ಮೇಟ್ ಆಗಲ್ಲ, ಅದಕ್ಕೋಸ್ಕರ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಬೆಳಗ್ಗೆ ಮತ್ತೇನು ವೀಡಿಯೋ ಮಾಡಲಿಲ್ಲ. ಇಡ್ಲಿ ಕೂಡ ರೆಡಿ ಆಯಿತು, ಹಾಗೆ ಸಾಂಬಾರು ಕೂಡ ಮಾಡಿದ್ವಲ್ಲ ಅದನ್ನೇ ಲಂಚ್ ಬಾಕ್ಸ್ ಕೂಡ ಕೊಡ್ತಾಯಿದ್ದೀನಿ. ನಾನು ಕೇಳಿದೆ ಇಡ್ಲಿಗೆ ಸಾಂಬಾರು ಕೊಡಲಾ ಬೇರೆ ಏನಾದ್ರು ಕೊಡಲಾ ಅಂತ. ಅವನು ಸಾಂಬಾರೇ ಕೊಡು ಅಂದಿದ್ದಕ್ಕೆ ಅದನ್ನೇ ಪ್ಯಾಕ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಮತ್ತೆ ನಾನು ಈವ್ನಿಂಗ್ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಫೈನಲಿ ನಾನು ಸೆಕೆಂಡ್ ಏನು ಚುಚ್ಚಿಸ್ಕೊಳ್ತಾರೆ ಅದನ್ನು ಚುಚ್ಚಿಸ್ಕೊಳ್ಳೋಕ್ಕೆ ಇವಾಗ ಶಾಪ್ಗೆ ಬಂದಿದ್ದೀನಿ. ತುಂಬ ಸಲ ಅಂದ್ಕೊಂಡಿದ್ದೆ ಚುಚ್ಚಿಸ್ಕೊಳ್ಬೇಕು ಅಂತ, ಬಟ್ ಆಗಿರಲಿಲ್ಲ. ಒಂದು ಸಲ ಚುಚ್ಚಿಸ್ಕೊಂಡಿದ್ದೆ. ನನ್ನ 2ನೇ ಮಗಳಿಗೆ ಕಿವಿ ಚುಚ್ಚುವಾಗ ನಾನು ಕೂಡ ಚುಚ್ಕೊಂಡಿದ್ದೆ, ಬಟ್ ಆವಾಗ ಅವ್ರು ಚುಚ್ಚಿದ್ದು ಕರೆಕ್ಟಾಗಿರಲಿಲ್ಲ. ಫುಲ್ ನರದ ಮೇಲೆ ಅಂತಾರಲ್ಲ, ಶೆರೆ ಮೇಲೆ ಚುಚ್ಚಿಬಿಟ್ಟಿದ್ರು. ಹಾಗೆಯೇ ತುಂಬ ಟೈಟಾಗಿ ಸುತ್ತಿ ಎಲ್ಲ ಮಾಡಿ ನನಗಲ್ಲಿ ಸಿಕ್ಕಾಪಟ್ಟೆ ಪೇನ್ ಆಗಿಬಿಟ್ಟು ಅದನ್ನು ತೆಗೆದಾಕ್ಬಿಟ್ಟಿದ್ದೆ. ಸೊ ಇವಾಗ ಮತ್ತೆ 7 ವರ್ಷ 8 ವರ್ಷ ಆದಮೇಲೆ ಮತ್ತೆ ಚುಚ್ಚಿಸ್ಕೊಳ್ಳೋಣ ಅಂತ ಧೈರ್ಯ ಮಾಡಿ ಹೋಗಿದ್ದೀನಿ. ಹಾಗೆಯೇ ಅಂದ್ಕೊಂಡಿದ್ದೆ. ಸೊ ಇವತ್ತೇ ಚುಚ್ಚಿಸ್ಕೊಳ್ಳೋಣ ಅಂತ ಇವತ್ತು ಹೋದೆ. ಇವಾಗ ಕಿವಿದೆಲ್ಲ ತೊಗೊಂಡಾಯಿತು. ಇವಾಗ ಮುಂಚೆ ಥರ ಸುತ್ತೋದನ್ನೇ ಹಾಕೋದಿಲ್ಲ. ನಮ್ಮೂರ ಕಡೆ ಎಲ್ಲ ಹಂಗೆ ಮಾಡ್ತಿದ್ರು. ಇಲ್ಲಿ ಎಷ್ಟು ದಪ್ಪದಿದೆ ಅಷ್ಟು ದಪ್ಪಕ್ಕೇ ಚುಚ್ಚಿ ಹಾಕ್ಬಿಡ್ತಾರಂತೆ. ಸೊ ಅದನ್ನೇ ಮಾಡಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಭಯ ಕೂಡ ಇತ್ತು, ಲಾಸ್ಟ್ ಟೈಮ್ ಹಾಗಾಗಿರೋದ್ರ ಈ ಸಲ ಏನಾಗುತ್ತೋ ಏನೋ ಅಂತ ಅಂದ್ಕೊಳ್ತಾನೆ ಇದ್ದೆ. ಫೈನಲಿ ಚುಚ್ಚಿಸ್ಕೊಂಡೆ. ಅದರ ಒಂದು ಸಣ್ಣ ಕ್ಲಿಪ್ಪಿಂಗ್ಸನ್ನು ಕೂಡ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಕಿವಿಯೆಲ್ಲ ಚುಚ್ಕೊಂಡು ಮುಗೀತು. ಇವಾಗ ಮನೆಗೆ ವಾಪಸ್ ಬಂದೆ. ಬೆಳಗ್ಗೆ ಇಡ್ಲಿ ಮಾಡಿದ್ನಲ್ವ, ಅದರದ್ದು ಒಂಥರ
ಇಡ್ಲಿ ಮಂಚೂರಿ ಥರ ಮಾಡೋಣ ಅಂತ ಪ್ಲ್ಯಾನ್ ಮಾಡೇ ನಾನು ಜಾಸ್ತಿ ಇಡ್ಲಿ ಮಾಡ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ಸಾಸೆಲ್ಲ ಯೂಸ್ ಮಾಡಿಲ್ಲ, ಹಾಗೆಯೇ ಸಿಂಪಲ್ಲಾಗಿ ಮಾಡಿದ್ದೀನಿ. ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಡ್ಲಿಯನ್ನೆಲ್ಲ ಈ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದೆರಡು ಟೊಮೆಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದೆರಡು ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲವೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ನಾನು ಕೊಬ್ಬರಿ ಎಣ್ಣೆಲಿ ಮಾಡ್ತಾಯಿದ್ದೀನಿ, ನೀವು ತುಪ್ಪದ ಒಗ್ಗರಣೆಯಲ್ಲಿ ಕೂಡ ಮಾಡ್ಬೋದು. ಸ್ವಲ್ಪ ಕೊಬ್ಬರಿ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಅದಕ್ಕೇ ಸಾಸಿವೆ ಹಾಕಿದೆ. ಸಾಸಿವೆ ಸಿಡಿದ ಮೇಲೆ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲಿ ಮಾಡಿದ್ರೆ ಇನ್ನೂ ಫ್ಲೇವರ್ ಬೇರೆ ಥರ ಬರುತ್ತೆ, ಚೆನ್ನಾಗಿರುತ್ತೆ. ಬಟ್ ಕೊಬ್ಬರಿ ಎಣ್ಣೆನಲ್ಲೂ ಸಖತ್ತಾಗೇ ಇರುತ್ತೆ, ಸೊ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು, ಅದು ಸಾಫ್ಟ್ ಆಗಬೇಕು. ಜೊತೆಗೇ ಕರಿಬೇವಿನ ಸೊಪ್ಪು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಖಾರಕ್ಕೆ ಚಟ್ನಿ ಪೌಡ್ರನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೋದು, ಇಲ್ಲಾಂತಂದರೆ ಖಾರದ ಪುಡಿ ಕೂಡ ಹಾಕ್ಕೋಬೋದು. ಇವಾಗ ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಆಗ್ತಾಯಿದೆ. ಈ ಟೈಮಲ್ಲಿನೇ ಒಂದು ಸ್ಪೂನಷ್ಟು ಅರಿಶಿನ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊ ಕೂಡ ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಇದಕ್ಕೆ ಮಾಮೂಲಿ ಮಂಚೂರಿ ಮಾಡೋ ಥರ ದಪ್ಪ ಮೆಣಸಿನ್ಕಾಯಿ ಎಲ್ಲ ಹಾಕಿ ಸಾಸ್ ಎಲ್ಲ ಹಾಕಿ ಮಾಡ್ಬೋದು. ಬಟ್ ಅದನ್ನೆಲ್ಲ ನಾನು ಯೂಸ್ ಮಾಡಿಲ್ಲ. ಸ್ವಲ್ಪ ಹೆಲ್ದಿಯಾಗೇ ಇರಲಿ ಅನ್ನೋದಕ್ಕೋಸ್ಕರ ಸಾಸ್ ಎಲ್ಲ ಏನು ಯೂಸ್ ಮಾಡಿದೆ, ಜಸ್ಟ್ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಚಟ್ನಿ ಪೌಡರ್ ಹಾಕಿಬಿಟ್ಟು ಮಾಡಿದ್ದೀನಿ. ಇದು ಕೂಡ ಟೇಸ್ಟ್ ಸಖತ್ತಾಗೇ ಇರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಒಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಅದಾದ ನಂತರ ಇದಕ್ಕೆ ಎಷ್ಟು ಬೇಕು ಅಷ್ಟೇ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಡ್ಲಿನಲ್ಲಿ ಕೂಡ ಉಪ್ಪಿದೆ, ಹಾಗೆಯೇ ಚಟ್ನಿ ಪೌಡ್ರಲ್ಲಿ ಕೂಡ ಉಪ್ಪಿದೆ. ಅದಕ್ಕೋಸ್ಕರ ಈ ಈರುಳ್ಳಿ ಮತ್ತು ಟೊಮೆಟೊಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗೋ ತನಕ ನಾವು ಬೇಯಿಸ್ಕೊಳ್ಬೇಕು. ಇವಾಗ ಟೊಮೆಟೊ ಎಲ್ಲ ಆಲ್ಮೋಸ್ಟ್ ಸಾಫ್ಟ್ ಆಗಿದೆ. ಈ ಟೈಮಲ್ಲಿ ನಾನು ಚಟ್ನಿ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಇದ್ರ ಬದಲಿಗೆ ಖಾರ ಪೌಡ್ರ್ ಕೂಡ ಸೇರಿಸ್ಕೊಳ್ಬೋದು. ಚಟ್ನಿ ಪೌಡ್ರ್ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್, ಅದಕ್ಕೋಸ್ಕರ ಇದನ್ನು ಸೇರಿಸ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರುವಂಥದ್ದು. ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಇದನ್ನು ಹೇಗೆ ಮಾಡಿದೆ ಅನ್ನೋದನ್ನು. ನೋಡಿಲ್ಲದೆ ಇರೋರು ಬೇಕಿದ್ದರೆ ಆ ವಿಡಿಯೋನ ಚೆಕ್ ಮಾಡಿ ನೋಡ್ಬೋದು. ಇವಾಗೆಲ್ಲ ಕೂಡ ಮಿಕ್ಸ್ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಇಡ್ಲಿ ಪೀಸ್ಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇಡ್ಲಿ ಮಂಚೂರಿ ಥರ ರೆಡಿ ಆಗುತ್ತೆ. ಇದು ಫುಲ್ ನಮ್ಮ ದೇಸಿ ಸ್ಟೈಲ್ ಥರ ಸಾಸ್ ಎಲ್ಲ ಏನು ಯೂಸ್ ಮಾಡ್ದೇ ಮಾಡಿರುವಂಥದ್ದು. ಒಮ್ಮೆ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ. ಇದನ್ನು ಇವಾಗ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಸ್ವಲ್ಪ ಲೈಟಾಗಿ ಜಾಸ್ತಿ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ಎಲ್ಲವನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ನೀವು ಇನ್ನೂ ಬೇಕಿದ್ದರೂ ಎಣ್ಣೆ ಅಥವಾ ತುಪ್ಪ ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೊಳ್ಬೋದು. ನಾನು ಇಷ್ಟು ಎಣ್ಣೆನಲ್ಲೇ ಮಾಡಿದ್ದೀನಿ. ಇವಾಗ ಇದನ್ನು ಸರ್ವ್ ಮಾಡೋ ಟೈಮ್ ಇಷ್ಟೇ ಆದರೆ ಸಾಕು. ಬೇಕಿದ್ದರೆ ನೀವು ಲೆಮನ್ ಜ್ಯೂಸ್ ಎಲ್ಲ ಸೇರಿಸ್ಕೋಬೋದು ಮೇಲ್ಗಡೆಯಿಂದ ಲೈಟಾಗಿ. ನಾನು ಅದನ್ನು ಏನನ್ನೂ ಸೇರಿಸಿಲ್ಲ, ಇಷ್ಟಕ್ಕೆ ಸಖತ್ತಾಗಿಯೇ ರೆಡಿ ಆಗುತ್ತೆ. ಈ ರೀತಿ ರೆಡಿ ಮಾಡಿ, ಬೇಕಿದ್ದರೆ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಎಲ್ಲ ನೀವು ಯೂಸ್ ಮಾಡ್ಕೊಳ್ಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ರೆಸಿಪಿನ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಇದರೊಂದಿಗೆ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನನ್ನ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.